ಇನ್ನು ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ. ಹೀಗೆ ಪ್ರತಿಪಕ್ಷಗಳು ಸರ್ಕಾರವನ್ನ ಕಟ್ಟಾಕುವಂತ ನಿಟ್ಟಿನಲ್ಲಿ ಬಹಳಷ್ಟು ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಆಡಳಿತ ಪಕ್ಷ ಇದಕ್ಕೆಲ್ಲ ಕೌಂಟರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಪ್ರತಿತಂತ್ರವನ್ನ ಹೂಡ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಅವಿಶ್ವಾಸ ಗೊತ್ತುವಳಿ ಮಂಡಿಸ್ತಾರೆ ಅನ್ನುವಂತ ರೀತಿಯಾದಂತಹ ಸುದ್ದಿ ಕೂಡ ಇದೆ. ಸರ್ಕಾರ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ತಯಾರಿ ಮಾಡ್ಕೊಳ್ತಾ ಇದೆ ಈ ಸನ್ನಿವೇಶವನ್ನು ಎದುರಿಸೋದಕ್ಕೆ. ಹಾಗಾದ್ರೆ ರಾಜ್ಯದ ಜನ, ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಜನ, ನಾಳೆಯಿಂದ ಶುರು ಆಗ್ತಾ ಇರುವಂತಹ ಈ ಚಳಿಗಾಲದ ಅಧಿವೇಶನದಲ್ಲಿ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ತಮ್ಮ ಯಾವ್ಯಾವ ಸಮಸ್ಯೆಗಳ ಬಗೆಹರಿಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದೆ. ಆ ನಿಟ್ಟಿನಲ್ಲಿ ಸದನದಲ್ಲಿ ಚರ್ಚೆ ಆಗುತ್ತಾ ಅಥವಾ ಮತ್ತದೇ ಕಾಲಹರಣದ ರೀತಿಯಾದಂತಹ ಚಟುವಟಿಕೆಗಳು ನಡೆಯುತ್ವಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಕುಂದಾನಗರಿ ಬೆಳಗಾವಿಯಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ವಿರೋಧ ಪಕ್ಷಕ್ಕೆ ಭಯ ಬಿದ್ದಿದ್ದಾರೆ, ಅಷ್ಟು ಬಂದ್ ಮಾಡ್ತಾರ ಅವ್ರು 5 ವರ್ಷ ಯಾವುದೇ ಚರ್ಚೆ ಇಲ್ಲದೆ ಅವಕಾಶ ಕೊಡಲ್ಲ ಅವರು. ಇದೇನು ಹೊಸದಲ್ಲ. ಈಗಾಗಲೇ ತೀರ್ಮಾನ ಮಾಡಿರೋಂಥದ್ದು ರೈತರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾಡಿದ್ದೀರಿ. ಕೇಂದ್ರ ಸರ್ಕಾರ ₹1 ಕೊಡುಗೆ ಇರೋದಿಲ್ಲ. ನಿಮಗೆ ಮಾಹಿತಿ ಇರಲಿ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ. ಸದನ ಸಂಘರ್ಷಕ್ಕೆ ಬೆಳಗಾವಿ ಸುವರ್ಣಸೌಧ ಸಜ್ಜಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ನಡುವಿನ ಗಾಳಗಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹೌದು, ನಾಳೆಯಿಂದ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ. ಸರಣಿ ಸಮಸ್ಯೆಗಳನ್ನ ಮುಂದಿಟ್ಟು ಸರ್ಕಾರವನ್ನ ಕಟ್ಟಿ ಹಾಕಲು ವಿಪಕ್ಷಗಳು ತಂತ್ರ ಹೆಣೆದಿವೆ. ಬಲೆಯಿಂದ ಬಿಡಿಸಿಕೊಳ್ಳುವುದು ಹೇಗೆ ಅಂತ ಕಾಂಗ್ರೆಸ್ ಪ್ರತಿತಂತ್ರ ಹೂಡಿದೆ. ಆಗಬೇಕು ಸಂಬಂಧಪಟ್ಟದ್ದು ಅತಿ ಅವಶ್ಯಕತೆ ಇರುವಂತ ಬಗ್ಗೆ ಚರ್ಚೆ ಆದ್ರೆ ಒಳ್ಳೆಯದು. ಅದಕ್ಕೆ ಸರ್ಕಾರ ಕೂಡ ಉತ್ತರ ಕೊಡುತ್ತೆ. ಬೆಳಗಾವಿಯ ಅಧಿವೇಶನದಲ್ಲಿ ಭಾರಿ ಹಂಗಾಮ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಅನ್ನದಾತರ ಸಮಸ್ಯೆಗಳನ್ನು ಇಟ್ಟುಕೊಂಡೇ ಮೊದಲ ಹಂತದ ಹೋರಾಟಕ್ಕಿಳಿಯಲು ಬಿಜೆಪಿ ಸರ್ವ ಸನ್ನದ್ಧವಾಗಿದೆ. ಮೆಕ್ಕೆಜೋಳ, ಕಬ್ಬಿಗೆ ಬೆಂಬಲ ಬೆಲೆ, ಖರೀದಿ ಕೇಂದ್ರ ಸ್ಥಾಪನೆ, ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ವಿಚಾರವನ್ನೇ ಅಧಿವೇಶನದಲ್ಲಿ ಮುಂದಿಟ್ಟು ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಬೆಳಗಾವಿಯಲ್ಲಿ 20,000 ರೈತರನ್ನ ಸೇರಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಮೊನ್ನೆ ತಾನೇ ಕಬ್ಬು ಬೆಳೆಗಾರರಿಗೆ ದೊಡ್ಡ ಒಂದು ಹೋರಾಟ ಆಗಿದೆ. ಸುಮಾರು 300ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು, ಪೊಲೀಸ್ ಜೀಪ್ಗಳು ಎಲ್ಲ ಸುಟ್ಟಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಅಧಿವೇಶನ ನಡೆಯುವಂಥದ್ದು. ನಮ್ಮ ಬಿಜೆಪಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀರಿ, ನಾವು ಜೆಡಿಎಸ್ ಅವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಚರ್ಚೆ ಆಗಬೇಕು, ಪರಿಹಾರ ಸಿಗಬೇಕು, ಪ್ರಾರಂಭ ದಿನದಲ್ಲೇ ಸಿಗಬೇಕು. ಆದರೆ ಈ ವಿಚಾರವಾಗಿ ಕೇಂದ್ರವನ್ನೇ ಹೊಣೆ ಮಾಡಲು ಕಾಂಗ್ರೆಸ್ ತಯಾರಿ ಮಾಡಿಕೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಹೇಳ್ಬೇಕಂತಲ್ಲ, ಯಾವುದು ಕೇಂದ್ರ ಸರ್ಕಾರ ಬೇಸ್ ಪ್ರೈಸ್ ಫಿಕ್ಸ್ ಮಾಡ್ತಾ ಇದೆ, ಮಿನಿಮಮ್ ಪ್ರೈಸ್ ಅಂತ ಏನು ಹೇಳ್ತೀವಿ, ಕೇಂದ್ರ ಸರ್ಕಾರ ₹1 ಕೊಡುಗೆ ಇರೋದಿಲ್ಲ. ಇದರದನ್ನಾಗಿರಲಿ, ನಮ್ಮ ಶುಗರ್ ಕೇಂದ್ರನಾಗಿರಲಿ, ನಿಮಗೆ ಮಾಹಿತಿ ಇರಲಿ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ. ರೈತರ ಸಮಸ್ಯೆಗಳ ಜೊತೆಗೆ ಇನ್ನಿತರ ವಿಚಾರಗಳ ಪಟ್ಟಿ ಮಾಡಿಕೊಂಡಿದೆ. ಏನವು ಅಂತ ತೋರಿಸ್ತೀವಿ ನೋಡಿ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಚರ್ಚೆ ನಡೆಸಲು ಕೇಸರಿ ಪಡೆ ಸಜ್ಜಾಗಿದೆ. ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪಕ್ಕೆ ಸಿದ್ಧತೆ ನಡೆಸಿದೆ. ಜೊತೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪಾರ್ಟಿ, ಮೊಬೈಲ್ ಬಳಕೆ, ವಿಪಕ್ಷಗಳ ಶಾಸಕರಿಗೆ ಕೊಟ್ಟ ಅನುದಾನದ ಬಗ್ಗೆ ಚರ್ಚೆ ನಡೆಸಲಿದೆ. ಹಾಗಾಗಿ ನಾವು ರೈತರ ಸಮಸ್ಯೆಗಳನ್ನು, ನೀರಾವರಿ ಸಮಸ್ಯೆಗಳನ್ನು, ಕಾನೂನು ಸುವ್ಯವಸ್ಥೆಯ ಕುರಿತಾಗಿರ್ತಕ್ಕಂಥ ಸಮಸ್ಯೆಗಳನ್ನು, ಮೂಲಭೂತ ಸೌಕರ್ಯಕ್ಕೆ ಆಗಿರುವಂಥ ಸಮಸ್ಯೆಗಳು, ಗುಂಡಿ ಒಳಗೆ ರಸ್ತೆಯನ್ನು ಹುಡುಕಾಡಿಕೊಂಡು ಓಡಾಡಬೇಕಾಗಿರುವಂಥ ದುಸ್ಥಿತಿ, ರೈತರಿಗೆ ನೀರು ಕೊಡೋಕ್ಕಾಗದೇ ಇರುವಂಥ ವಿಷಯಗಳು, ಇಂಥ ವಿಷಯಗಳು ಚರ್ಚೆ ಆಗಬೇಕು. ನಾವು ಈ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಬಯಸ್ತೇವೆ. ಹಾಗಂತ ಕಾಂಗ್ರೆಸ್ ಏನು ಸುಮ್ಮನೆ ಕುಳಿತುಕೊಳ್ಳಲ್ಲ. ವಿಪಕ್ಷಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲು ರೆಡಿಯಾಗಿದೆ. ಕೈಯೊಳಗಿನ ಬ್ರಹ್ಮಾಸ್ತ್ರದ ಬಗ್ಗೆ ತೋರಿಸ್ತೀವಿ ನೋಡಿ. ಮೆಕ್ಕೆಜೋಳ ಖರೀದಿ ಸಮಸ್ಯೆ, ಕಬ್ಬಿಗೆ ಬೆಲೆ ನಿಗದಿ ಸಮಸ್ಯೆ ವಿಚಾರ ಮುಂದಿಟ್ಟುಕೊಂಡು ವಿಪಕ್ಷಗಳು ಹರಿಹಾಯುವ ಸಾಧ್ಯತೆ ಹಿನ್ನೆಲೆ ಸರ್ಕಾರ ಕೌಂಟರ್ ಕೊಡೋಕೆ ಸಿದ್ಧತೆ ನಡೆಸಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಮೆಕ್ಕೆಜೋಳ ಬೆಲೆ ವಿಚಾರದಲ್ಲಿ ಕೇಂದ್ರದ ವೈಫಲ್ಯದ ಬಗ್ಗೆ ಪ್ರತ್ಯಾರೋಪ ಮಾಡೋಕೆ ಕಾಂಗ್ರೆಸ್ ನಾಯಕರು ತಯಾರಿ ಮಾಡಿಕೊಂಡಿದ್ದಾರೆ. ಕಬ್ಬು, ಮೆಕ್ಕೆಜೋಳ ಬೆಳೆಗಾರರ ಬೆನ್ನಿಗೆ ಸರ್ಕಾರ ನಿಂತಿದೆ ಎಂದು ಸಮರ್ಥನೆ ಮಾಡಲಿದ್ದಾರೆ. 1 ಲಕ್ಷ ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸಿ ಜನರ ಕಲ್ಯಾಣ ಕಾರ್ಯಗಳ ಬಗ್ಗೆ ಸಮರ್ಥಿಸಿಕೊಳ್ಳಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಬಂದ್ ಮಾಡ್ತಾರ ಅವ್ರು 5 ವರ್ಷ ಯಾವುದೇ ಚರ್ಚೆ ಇಲ್ಲದೆ ಅವಕಾಶ ಕೊಡಲ್ಲ ಅವರು. ಇದೇನು ಹೊಸದಲ್ಲ. ಸೊ ಕೊನೆಗಳಿಗೆಲ್ಲ ಒಂದು 2-3 ಚರ್ಚೆ ಮಾಡ್ತಾರೆ. ಸೊ ಅಷ್ಟಕ್ಕೆ ಮಿಕ್ಕಿದೆಲ್ಲ ವ್ಯರ್ಥ ಆಗ್ತದೆ. ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ನಮ್ಮ ಆಶಯ. ರಾಜಕೀಯ ಜಟಾಪಟಿಯ ನಡುವೆ ವಿವಿಧ ಸಂಘಟನೆಗಳು ಪ್ರತಿಭಟನೆಗೆ ಸಿದ್ಧತೆ ನಡೆಸಿವೆ. ಸದನದ ಹೊರಗೆ ಹೋರಾಟ ನಡೆಸಲು ಸಜ್ಜಾಗಿ ನಿಂತಿವೆ. ಹೀಗಾಗಿ 6,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ. ಸುವರ್ಣ ಗಾರ್ಡನ್ ಮತ್ತು ಅಲರಾವಾಡ ಬಳಿ
ಪ್ರತಿಭಟನೆಗೆ ಸ್ಥಳ ನಿಗದಿ ಮಾಡಲಾಗಿದೆ. ಸುವರ್ಣಸೌಧದಲ್ಲಿ ನಡೆಯುವಂಥ ಈ ಒಂದು ಅಧಿವೇಶನ ಇಲ್ಲಿನ ಒಂದು ಭಾಗದ ಸಮಸ್ಯೆ ಹಾಗೂ ಅಭಿವೃದ್ಧಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಳಗಾವಿ.